ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಿದೆ. ದೇವರಿಗೆ ಕಮ್ಮಿ ಟೈಮಲ್ಲಿ ಚೆನ್ನಾಗಿ ಕಾಣೋ ತರ ಸೀರೆನ ಹೇಗೆ ಗುಡ್ಸೋದು ಅಂತ ಯೋಚನೆ ಮಾಡ್ತಿದ್ದೀರಾ? ನೋಡಿ, ಬೆಸ್ಟ್ ವಿಡಿಯೋ. ಮೊದಲಿಗೆ ಒಂದು ಹೊಸ ಸೀರೆನ ತೆಗೆದುಕೊಳ್ಳಿ. ಆದಷ್ಟು ಹಸಿರು ಬಣ್ಣ, ಹಳದಿ ಬಣ್ಣ, ಕೆಂಪು ಬಣ್ಣದ ಸೀರೆನೇ ತಗೊಳ್ಳೋದಕ್ಕೆ ಪ್ರಯತ್ನ ಪಡಿ, ಯಾಕೆಂದರೆ ಅಮ್ಮನವ್ರಿಗೆ ಅದು ತುಂಬ ಇಷ್ಟವಾದ ಬಣ್ಣ. ನೆಕ್ಸ್ಟು ನಾವು ಸೀರೆ ನೆರಿಗೆ ಮಾಡ್ಕೋಬೇಕು. ಫ್ರಂಟಲ್ಲಿ ಆದಷ್ಟು ನಿಮ್ಮ ಕೈ ಬೆರಳಂತೇಳಿ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ತುಂಬ ಕಮ್ಮಿ ತೊಗೊಂಡಷ್ಟು ತುಂಬ ಜಾಸ್ತಿ ನೆರಿಗೆಗಳು ಬರುತ್ತೆ. ನೀಟಾಗಿ ಸಮ ಬರೋ ಥರ ನೀಟಾಗಿ ಎಲ್ಲ ಸಮನಾಗಿ ಜೋಡಿಸ್ಕೊಂಡು ಅಲ್ಲೊಂದು ಕ್ಲಿಪ್ ಹಾಕೊಳ್ಳಿ. ಆದಷ್ಟು ಪಿನ್ನನ್ನು ಅವಾಯ್ಡ್ ಮಾಡಿ ಕ್ಲಿಪ್ಪನ್ನೇ ಯೂಸ್ ಮಾಡಿ ಜಾಸ್ತಿ, ಯಾಕೆಂದರೆ ಮಕ್ಕಳು ಮಿಸ್ ಆಗಿ ಎಲ್ಲಾದರೂ ಬಿತ್ತಿದ್ರೆ ಮಕ್ಕಳು ಬಾಯಿಗೆ ಹಾಕೊಂಡು ಅದರಿಂದ ತುಂಬ ದೊಡ್ಡ ಪ್ರಾಬ್ಲಮ್ಸ್ ಆಗ್ತವೆ. ನಾವು ಅದೇ ಥರನೇ ನೆರಿಗೆ ಸೇಮ್ ವೇನಲ್ಲೇ ನೆರಿಗೆನ ಮಾಡ್ಕೊತಾ ಹೋಗಬೇಕು. ಯೂಟ್ಯೂಬ್ ಚಾನಲ್ನ ಇದು ನನ್ನ ಫಸ್ಟ್ ವಿಡಿಯೋ. ಸೊ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಮಗೆ ಸಾಕು ಅಂತ ಅನ್ನಿಸ್ತು ಸ್ಟಾಪ್ ಮಾಡಿ. ನೆಕ್ಸ್ಟ್ ಒಂದೆಲ್ಲ ನೆರಿಗೆನ ಸಮನಾಗಿ ಇಟ್ಕೊಂಡು ಅಳತೆನ ತೊಗೊಂಡು ಅಲ್ಲೊಂದು ಕ್ಲಿಪ್ ಹಾಕೊಂಡ್ಬಿಡಿ. ನಿಮ್ಗೆ ಅಳತೆ ನೀಟಾಗಿ ಸಿಗುತ್ತೆ, ಎಲ್ಲೂ ಅದು ಮಿಸ್ ಆಗೋದಿಲ್ಲ. ಅದೇ ಥರನೇ ನಾನು ಫಸ್ಟಿಂದ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ತೊಗೊಂಡು ನೀಟಾಗಿ ಜೋಡಿಸ್ಕೊಂಡು ಸಮನಾಗಿ ಹಿಂದೆ ಮುಂದೆ ಎಲ್ಲ ಆಗಿರುತ್ತೆ ನೋಡಿಕೊಂಡು ನೀವು ಇದು ಮಾಡಿ, ಯಾಕಂದರೆ ಒಂದು ಮಿಸ್ ಆಯಿತು ಅಂತಂದ್ರೂ ನೀಟಾಗಿ ಬರೋದಿಲ್ಲ. ಸೊ ಇದಕ್ಕೋಸ್ಕರ ಪಿನ್ ಹಾಕೊತಾ ಇದ್ದೀನಿ. ನೆಕ್ಸ್ಟ್ ಈ ಸೈಡ್ ಎಂಡಲ್ಲೂ ಅಷ್ಟೇ ನೀಟಾಗಿ ಜೋಡಿಸ್ಕೊಂಡು ಅದಕ್ಕೆ ಕ್ಲಿಪ್ ಹಾಕೊತಾ ಇದ್ದೀನಿ. ಯಾಕೆಂದರೆ ಅಷ್ಟು ಸೆರಗು ತುಂಬಾ ಇಂಪಾರ್ಟೆಂಟು. ಸೊ ಸೆರಗನ್ನ ಮಾಡ್ಕೋಬೇಕಾದ್ರೆ ಆದಷ್ಟು ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ. ಫಸ್ಟ್ ನೆರಿಗೆ ಇರುತ್ತಲ್ಲ, ಆ ನೆರಿಗೆಯಿಂದ ಇನ್ನೂ ಸ್ವಲ್ಪ ಕಮ್ಮಿನೇ ಮಾಡ್ಕೊಳ್ಳಿ. ನಿಮ್ಮ ಬೆರಳು ಅಳತೆನೇ ಇಟ್ಕೊಂಬಿಡಿ, 2 ಇಂಚು ಅಥವಾ 1.5 ಇಂಚು ಈ ಥರ ಬೆರಳು ಅಳತೆ ಇಟ್ಕೊಂಡು ನಾನು ತೋರಿಸ್ತಿದ್ದೀನಲ್ಲ ಆ ಥರ ಮಾಡ್ಕೊಂಡು ಹೋಗಿ ನೀಟಾಗಿ ಮತ್ತು ಪಿನ್ನ ಹಾಕ್ಕೊಂಡು ಆದಮೇಲೆ ಆದಷ್ಟು ನಾನು ಇನ್ನೊಂದು ವಿಶೇಷವಾಗಿ ಸೂಚನೆ, ಪಿನ್ನನ್ನು ಬಾಯಲ್ಲಿ ಇಟ್ಕೊಂಡು ಇದು ಮಾಡಿಕೊಂಡು ಹಾಕೋದೆಲ್ಲ ಮಾಡಬೇಡಿ. ಯಾಕೆಂದರೆ ಇದು ಅಮ್ಮನವರಿಗೆ ಅಂತ ಮಾಡ್ತಿರೋದು. ಸೊ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ. ನೀವು ಪಿನ್ ಹಾಕಿದ್ದೀರಲ್ಲ ಅಲ್ಲಿ ಬಿಗಿಯಾಗಿ ಇಟ್ಕೊಂಡು ಒಂದು ಸಲ ನೀಟಾಗಿ ನಿಮ್ಮ ಕೈಯಲ್ಲೇ ಐರನ್ ಥರ ಮಾಡಿ ನೀಟಾಗಿ ಬರುತ್ತೆ. ಸ್ವಲ್ಪ ಲೂಸ್ ಹಾಕೋದು ಟೈಟ್ ಆಗೋದು ಅದೆಲ್ಲ ಆಗೋದೇ ಇಲ್ಲ. ಇದರಲ್ಲಿ ಪಿನ್ ಹಾಕೊಳ್ಳಿ, ಆದಷ್ಟು ನೀಟಾಗಿ ಬರುತ್ತೆ. ಮತ್ತೆ ತೋರಿಸ್ತಿರೋ ಹಾಗೆ ಅಲ್ಲಿ ಪಿನ್ ಹಾಕಿರೋ ಹತ್ರ ನಮ್ಮ ಕೈಗೆ ಇಟ್ಕೊಂಡು ಹಾಗೆ ಮತ್ತೆ ಜೋಡಿಸ್ಕೊಂಡು ಅದು ಒಂದು ಸಲ ಐರನ್ ಹಾಕ್ಕೊಂಡ್ರೆ ಸೊ ಅಲ್ಲಿಗೆ 50% ಕಂಪ್ಲೀಟ್ ಮಾಡಿದ್ದೀನಿ ಅಂತಲೇ ಅರ್ಥ. ನೆಕ್ಸ್ಟ್ ಬನ್ನಿ ಅಮ್ಮನವ್ರಿಗೆ ಹೇಗೆ ಸೀರೆ ಉಡಿಸೋದು, ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳ್ತೀನಿ. ಮುಂಚೆನೇ ನಾನು ಈ ರೀತಿ ಕಳಸನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನೆಕ್ಸ್ಟ್ ಬಂದು ನೆರಿಗೆಗಳನ್ನೆಲ್ಲ ನೀಟಾಗಿ ಸರಿ ಮಾಡ್ತಾ ನೆರಿಗೆಗಳೆಲ್ಲ ನೀಟಾಗಿ ಬರೋ ಥರ ಜೋಡಿಸ್ಕೊಂಡು ನಮ್ಗೆ ಅಳತೆ ಎಷ್ಟು ಬೇಕೋ ಅಷ್ಟೇ ಅಳತೆನ ತೊಗೊಂಡು ಒಂದು ಪಿನ್ನನ್ನು ಹಾಕೊಂಡಿದ್ದೀನಿ. ಸೆರಗನ್ನ ಹಾಕ್ತಾ ಇದ್ದೀನಿ ಫ್ರಂಟಿಗೆ. ವಿಡಿಯೋನಲ್ಲಿ ಅಮ್ಮನಿಗೆ ಸಿಂಪಲಾಗಿ ಹೇಗೆ ಬೇಗ ಕಮ್ಮಿ ಟೈಮಲ್ಲಿ ಸೀರೆ ಉಡಿಸೋದನ್ನು ತೋರಿಸ್ಕೊಡ್ತಿದ್ದೀನಿ. ಸೊ ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲೂ ಕೂಡ 3-4 ಥರ ಅಮ್ಮನವ್ರಿಗೆ ಯಾವ ಥರ ಸೀರೆ ಉಡಿಸ್ಬೇಕು ಅಂತಲೂ ಹೇಳ್ತೀನಿ. ಆಮೇಲೆ ಹೇಗೆ ಅಲಂಕಾರ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ನೀಟಾಗಿ ನೆರಿಗೆ ಬರೋ ಥರ ಪಿನ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಅದು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನಿಮಗೆ ಈ ಥರ ಸೆರಗಬೇಕು ಅಂತಂದರೆ ಅಲ್ಲೊಂದು ಪಿನ್ ಬೇಕಾದರೂ ಮಾಡ್ಕೋಬೋದು. ನಾನು ಅದಕ್ಕೆ ತೋರಿಸ್ತಿದ್ದೀನಿ. ನಿಮಗೆ ಬೇಡ ಅಂದರೆ ಈ ಥರ ಸೈಡಲ್ಲೂ ಹಾಕೋಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ಡಬಲ್ ಸ್ಟೆಪ್ಗಂತೂ ಇದಂತೂ ತುಂಬ ಚೆನ್ನಾಗಿ ಆಗುತ್ತೆ. ನಾನು ಪ್ರತಿ ವರ್ಷ ಇದೇ ಥರನೇ ಸೀರೆ ಉಡಿಸೋದು. ಸೊ ನೀಟಾಗಿ ನೆರಿಗೆ ಎಲ್ಲ ಹಾಕೊಂಡಾಗ್ತದೆ. ಆಮೇಲೆ ವರ್ಕ್ ವುಮೆನ್ಸ್ ಇರ್ತಾರೆ. ಸೊ ಅವರು ಕೆಲಸ ಮುಗಿಸ್ಕೊಂಡು ಬಂದು ಚೆನ್ನಾಗಿ ಬರಬೇಕು ಅಂತ ನಿಮಗೆ ಮತ್ತಷ್ಟು ಈ ಥರ ಏನಲ್ಲಿ ಬೇಗ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅತಿ ಸುಲಭವಾಗಿ ಸರಳವಾಗಿ ಕಮ್ಮಿ ಟೈಮಲ್ಲಿ ಹೇಗೆ ಡಬಲ್ ಸ್ಟೆಪ್ ಸೀರೆ ಉಡಿಸೋದು ಅನ್ನೋದನ್ನ ನೋಡಿದ್ದೀರಾ. ಸೊ ಹಾಗಿದ್ರೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.